ಹಾಯ್ ಹೆಲೋ ನಮಸ್ಕಾರ. ನೀವು ನೋಡ್ತಾ ಇದ್ರ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಐಶ್ವರ್ಯ ಗೌಡ. ಇದೇ ಡಿಸೆಂಬರ್ 8ನೇ ತಾರೀಕು ಜಯಲಲಿತಾ ಅನ್ನುವಂತಹ ಸೀರಿಯಲ್ ರಾತ್ರಿ 9:00ವರೆಗೆ ಬರ್ತಾ ಇದೆ. ಈ ಹಳ್ಳಿಗೆ ಇವಳೆ ಮುದ್ದು ಬಜಾರಿ ಇಳಿ ಮಗಳೇ. ಸುಪರ್ಣ ಅದ್ ನಮ್ ಗಾಡಿ. ಕಥೆ ಜಯಲಲಿತಾ. ಇದರಲ್ಲಿ ತನ್ನದೇ ಚಾಣಕ್ಯತನದಿಂದ ಒಂದೊಳ್ಳೆ ದಿಟ್ಟ ಪಾತ್ರವನ್ನು ಮಾಡಿರುವಂಥ ಸುನಿಲ್ ಸರ್ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಗ್ತೀನಿ. ಸರ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್, ಥ್ಯಾಂಕ್ ಯು ಸರ್. ಮೊದಲನೇದಾಗಿ ನಾನು ನಿಮ್ಮನ್ನು ಈ ಪಾತ್ರದಲ್ಲಿ ನೋಡಿದ ಮೊದಲನೇ ಬಾರಿ ಅಂತ ಅನ್ಕೋತೀನಿ. ಯಾವ ರೀತಿ ಇದೆ ಅನ್ನುವಂಥದ್ದು ಸರ್ ಪಾತ್ರ? ಇಲ್ಲಿ ನಾನು ಮೊದಲನೇ ಬಾರಿಗೆ ಈ ರೀತಿ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಇದರಲ್ಲಿ ಮಾಡ್ತಾ ಇರೋದು. ಇದಕ್ಕೆ ತುಂಬ ವರ್ಕ್ ಮಾಡಿದ್ದೀವಿ. ಅಂದರೆ ಸುನಿಲ್ ಪುರಾಣಿಕ್ ಇಷ್ಟು ಒಂದು ಸಾವಿರಾರು ಸೀರಿಯಲ್ ಆಗಿದೆ, ನೂರಾರು ಫಿಲ್ಮ್ ಆಗಿದೆ. ಯಾವ ರೀತಿ ವಿಭಿನ್ನವಾಗಿ ಕಾಣಬೇಕು ಅಂದರೆ ಜನಕ್ಕೆ ಇದುವರೆಗೂ ಅವ್ರು ನೋಡಿರಬಾರ್ದು ಅಂತ ಅನ್ನೋದಕ್ಕೆ ಚಾನಲ್ನಿಂದ ನಮ್ಮ ಶಿಲ್ಪಾ ಮೇಡಮ್ ಅವರು ಈ ರೀತಿ ಇರಬೇಕು ಅಂತಂದರು. ಅಂದ ತಕ್ಷಣ ನಾನು ಈಗಲೇ ಯಾಕೆ ವೈಟ್ ಹಾಕೋಬೇಕು ನಾನು ಬೇಡ ಅಂತಂದೆ. ಬಟ್ ಅವರು ಪಾತ್ರ ಅದನ್ನು ನಿರ್ವಹಣೆ ಮಾಡೋದಕ್ಕೆ ಏನೇನು ಬೇಕೋ ಅದಷ್ಟು ಅರ್ಹತೆಗಳ ಜೊತೆಗೆ ನಿಮಗೆಲ್ಲ ಅದು ಇರೋದರಿಂದ ನೀವು ಈ ರೀತಿ ಡಿಫ್ರೆಂಟ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ನಾವು ಇದನ್ನೇ 2-3 ಸಲ ನಾವು ಮಾಡಿದ್ವಿ, ಲುಕ್ ಟೆಸ್ಟ್ ಮಾಡಿದ್ವಿ, ಅವ್ರಿಗೆ ಸಮಾಧಾನ ಆಗಲಿಲ್ಲ. ಕೊನೆಗೇನು ನೀವು ನೋಡಿದಿರಿ ಸ್ಕ್ರೀನ್ ಮೇಲೆ, ಅದು ಅವ್ರ ಮನಸ್ಸಿನಲ್ಲಿತ್ತು. ಇವರು ಅದನ್ನು ತುಂಬ ಚೆನ್ನಾಗಿ ತೊಗೊಂಡು ಬಂದು ಕೊನೆಗೆ ಪುರಾಣಿಕ್ ತೀರಾ ಡಿಫ್ರೆಂಟಾಗಿ ರಗಡ್ ಲುಕ್ಕಲ್ಲಿ ಕಾಣಬೇಕು ಅನ್ನೋದು ಅಂತ ಒಂದಿತ್ತು. ಅದರಲ್ಲಿ ನನಗೆ ಆಶ್ಚರ್ಯ ಆಗಿದ್ದು, ಈ ಪತ್ರಿಕಾಗೋಷ್ಠಿಯಲ್ಲಿ ಪ್ರತಿಯೊಬ್ಬರು ಸ್ನೇಹಿತರು ತುಂಬ ಜನ ಇದ್ದಾರೆ ಪತ್ರಿಕೆಯವರು, ಅವರೇ ನೋಡಿ ಆಶ್ಚರ್ಯ ಪಡೋಷ್ಟು ಆ ಗೆಟಪ್ ಇಷ್ಟಪಟ್ಟಿದ್ದಾರೆ ಅಂದರೆ ಮೊದಲನೇ ಒಂದು ಸಣ್ಣ ಗೆಲುವು ಅಂತ ನಾನು ಅಂದ್ಕೊಂಡಿದ್ದೀನಿ. ಖಂಡಿತ ಸರ್. ನಾವು ನಿಮ್ಮ ಒಂದು ಪಾತ್ರಗಳನ್ನ ತುಂಬ ಪಾತ್ರಗಳನ್ನ ನೋಡಿದ್ದೀವಿ ಸರ್. ತಂದೆ ಕ್ಯಾರೆಕ್ಟರ್ ಆಗಿರ್ಬೋದು, ಸ್ನೇಹಿತನ ಕ್ಯಾರೆಕ್ಟರ್ ಆಗಿರ್ಬೋದು, ಆಮೇಲೆ ನೆಗೆಟಿವ್ ಶೇಡ್ಗಳನ್ನೂ ನೋಡಿದ್ದೀವಿ. ಬಟ್ ಈ ರೀತಿಯಾದ ಒಂದು ಶೇಡ್ ನಾವು ನೋಡೇ ಇರಲಿಲ್ಲ. ಈ ದಿಟ್ಟತನವಾಗಿ ಮಾಡಿರುವಂಥ ಪಾತ್ರದ ಬಗ್ಗೆ ಹೇಳಲೇಬೇಕು ಸರ್. ಮೊದಲನೇದಾಗಿ ಈ ಪಾತ್ರ ನಿಮ್ಮ ಕೈಗೆ ಬರುವಾಗ, ಕತೆ ಕೇಳಿದಾಗ ನಿಮಗೆ ಅನಿಸುತ್ತೆ ಸರ್ ನಾನು ಮಾಡಬಲ್ಲೆ ಅನ್ನುವಂಥದ್ದು? ಆ್ಯಂಡ್ ಅದೇ ಹೇಳ್ತಾರಲ್ಲ ಸರ್, ಓಕೆ ಇದರಲ್ಲಿ ಒಂದು ಸ್ವಲ್ಪ ನನಗೆ ಕಷ್ಟ ಆಗ್ಬೋದೇನೋ ಅಂತ ಅನಿಸುತ್ತಾ ಸರ್ ನಿಮಗೆ? ಇಲ್ಲ, ನಂಗೆ ಪಾತ್ರದ್ದು ಯಾವುದೇ ಪಾತ್ರ ಆದರೂ, ನನಗೆ ಜವಾನನ ಪಾತ್ರ ಆದರೂ ನನಗೇನು ಕಷ್ಟ ಅನಿಸಲ್ಲ. ಅನ್ಲೆಸ್ ಅಂಟಿಲ್ ನೀವು ಪ್ಯಾಷನ್ ಕಳ್ಕೊಂಡಿದ್ದೀರಾ ಅಂತಂದರೆ ಮಾತ್ರ ಎಲ್ಲನೂ ಕಷ್ಟ ಅನಿಸುತ್ತೆ. ನಂಗೆ ನಿರ್ವಹಣೆ ಬಗ್ಗೆ ಏನು ಯೋಚನೆ ಇರಲಿಲ್ಲ. ಬಟ್ ನಾನೇನು ಮಾಡಿದ್ದೀನಿ, ಇಷ್ಟು ವರ್ಷ ಹತ್ತಿರ ಒಂದು 40 ಇಯರ್ಸಿಂದ ವರ್ಕ್ ಮಾಡ್ತಿದ್ದೀನಿ. ನನಗೆಲ್ಲೂ ಇದು ಆಗಬಾರ್ದು, ಒಂಥರ ಪೇಲ್ ಆಗಬಾರ್ದು. ಅಂದರೆ ನಿಮಗೆ 10ರಲ್ಲಿ 11 ಕ್ಯಾರೆಕ್ಟರು ಅನ್ನೋ ಥರ ಆಗಬಾರ್ದು. ಯಾವುದೇ ನಾನು ಇದುವರೆಗೂ ಮಾಡ್ಕೊಂಡು ಬಂದಿರೋ ಪಾತ್ರಗಳನ್ನ ನೀವು ಗಮನಿಸಿದರೆ ಎಲ್ಲದರಲ್ಲೂ ಅದಕ್ಕೊಂದು ಪ್ರಾಮುಖ್ಯತೆ ಬೇಕೇ ಬೇಕು. ನೀವು ನಿಮ್ಮ ಬೇಡಿಕೆನ ನೀವೇ ಕ್ರಿಯೇಟ್ ಮಾಡ್ಕೋಬೇಕೇ ವಿನಃ ಯಾರೂ ಕ್ರಿಯೇಟ್ ಮಾಡಲ್ಲ. ಶ್ರೀ ಗೌರಿ ಪಾತ್ರ ಇರ್ಬೋದು ನಮ್ಮ ಕಲರ್ಸಲ್ಲಿ, ಅಲ್ಲಿ ಹೀರೋಯಿನ್ ತಂದೆ ಪಾತ್ರ ತುಂಬ ಖುಷಿ ಕೊಟ್ಟಂಥ ಧಾರಾವಾಹಿ ಅಂದರೆ ಆ ಪಾತ್ರ. ಸೊ ಅದೇ ಥರನೇ ಇಲ್ಲಿ ಹೀರೋನ್ ತಂದೆ ಅಂದರೆ ನಾರ್ಮಲ್ ತಂದೆ, ಒಂಥರ ಎಲ್ಲರೂ ಥರ ಬೇರೆ ಸೀರಿಯಲ್ ನೋಡ್ತೀವಿ ಹೀರೋ. ಬಟ್ ಇದಕ್ಕೆ ಪ್ರಾಮುಖ್ಯತೆ ಇದೆ. ಇದಕ್ಕೆ ಪ್ರಾಮುಖ್ಯತೆ ಇದ್ದಾಗ ಅವನ ಎಂಟೈರ್ ಸ್ಟೋರಿನ ಹೀರೋಯಿನ್ ಜೊತೆಗೆ ಅವನು ಡ್ರೈವ್ ಮಾಡ್ತಾನೆ ಅಂತಂದರೆ ಅದಕ್ಕೊಂಚೂರು ಪ್ರಿಪರೇಷನ್ಸ್ ಬೇಕಾಗತ್ತೆ. ಅಂದರೆ ನಾನು ನಾರ್ಮಲಿ ಒಂದೇ ಸೀರಿಯಲ್ ಮಾಡೋದು, ಫಿಲ್ಮ್ಸ್ ಮಾಡ್ತಿರ್ತೀನಿ. ಬಟ್ ಸೀರಿಯಲ್ ಅಂತ ಬಂದಾಗ ಒಂದಿನೊಂದು ಹೆಚ್ಚು ಎಕ್ಸ್ಪೋಜರ್ ಆಗಿ ಜನಕ್ಕೆ ಅದು ಎಲ್ಲದರಲ್ಲೂ ಇದಾನಪ್ಪ ಅಂತನೋ ಥರ ಇರಬಾರ್ದು. ಹೀಗಾಗಿ ನನಗೇನಾಗಿತ್ತು, ವೆಯ್ಟ್ ಮಾಡ್ತಿದ್ದೆ. ಶಿಲ್ಪಾ ಮೇಡಮ್ ಹೇಳಿದರು, ನೀವು ವೆಯ್ಟ್ ಮಾಡಿ, ತುಂಬ ಒಳ್ಳೆ ಕ್ಯಾರೆಕ್ಟರ್ ಇದೆ ಅಂತ. ನಾನು ಅಲ್ಲಿ ಇನ್ನೂ ಹೆಚ್ಚು ಹೇಳಬೇಕು ಅಂದ್ಕೊಂಡಿದ್ದೆ. 1 ತಿಂಗಳಾಯಿತು, 3 ತಿಂಗಳಾಯಿತು, 6 ತಿಂಗಳಾಯಿತು, ಲುಕ್ ಟೆಸ್ಟ್ ನಡೀತಾನೇ ಇದೆ, ಏನೂ ಡಿಸಿಷನ್ನೇ ಆಗ್ತಿಲ್ಲ. ನನಗೆ ಆಫರ್ಗಳು ಬರ್ತಾನೇ ಇವೆ, ಎಲ್ಲ ಬೇರೆ ಬೇರೆ ಚಾನಲಿಂದ, ತೆಲುಗುದಿಂದ. ಏನು ಮಾಡ್ಬೇಕಾ ಅಂತ ಅನಿಸಿತ್ತು. ಕೊನೆಗೆ ಇವತ್ತು ಇದನ್ನು ನೋಡಿದ್ನಲ್ಲ, ನಾನು ನೋಡಿರಲಿಲ್ಲ. ಆ್ಯಕ್ಟ್ ಮಾಡಿದ್ದು ಒಂದಿಷ್ಟು ಫೋಟೋಗಳು ನೋಡಿದ್ದೆಲ್ಲ ಸಾರ್ಥಕ ಅನ್ನಿಸ್ತು. ಅಂದರೆ ಅವರ ಕಲ್ಪನೆಯಲ್ಲಿ, ಅವ್ರ ಮನಸ್ಸಿನಲ್ಲಿ ಯಾವ ರೀತಿ ಈ ಪಾತ್ರ ಇತ್ತು ಅದು ನನಗೆ ಇವತ್ತು ನೋಡಿದಾಗ ಅದು ಅವರು ಅಂದ್ಕೊಂಡದ್ದಕ್ಕೂ ನಾನು ಎಲ್ಲೋ ಒಂದು ಕಡೆಗೆ ಸಣ್ಣದಾಗಿ ಮ್ಯಾಚ್ ಮಾಡಿದ್ದೀನಿ ಅಂತ ಖುಷಿ ಆಯಿತು ಅಷ್ಟೇ. ಅದು ಮೇಜರ್ ಆದರೆ ಪಾತ್ರದ ಇದ್ರ ಬಗ್ಗೆ ನನಗೆ ಅಷ್ಟೇ ಇದು ಹೇಳೋಕ್ಕಾಗೋದು. ಎಸ್, ಖಂಡಿತ ಸರ್. ಸೀರಿಯಲ್ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ನಿಮ್ಮದೇ ಚಾಣಾಕ್ಷತನದಿಂದ ನಟನೆ ಮಾಡಿರೋದು ನಾವು ಈ ಹಿಂದೆಯಿಂದನೂ ನೋಡ್ಕೊಂಡು ಬಂದಿದ್ದೀವಿ. ಸೊ ನಿಮ್ಮ ಪ್ರಕಾರ ಸರ್, ಸೀರಿಯಲಲ್ಲಿ ಮಾಡಿರೋದು ಒಂದಷ್ಟು ಪಾತ್ರ ಆದರೆ ಸಿನಿಮಾದಲ್ಲಿ ಮಾಡಿರುವಂಥದ್ದು ಒಂದಷ್ಟು ಪಾತ್ರ. ಸೊ ನಾನು ಕೇಳಬಾರ್ದು, ಬಟ್ ಕೇಳ್ತೀನಿ, ಯಾವುದು ಬೆಸ್ಟ್ ಅನಿಸುತ್ತೆ ಸರ್ ನಿಮಗೆ? ಇಲ್ಲ, ನಾನು ಯಾವುದು ಬೆಸ್ಟ್ ಇದೆಯೋ ಅದನ್ನೇ ಮಾಡಿರ್ತೀನಿ. ಅಂದರೆ ನಾನು ಸುಮ್ಮನೆ ಒಪ್ಕೊಳ್ಳಲ್ಲ. ಈಗ ಫಾರ್ ಎಕ್ಸಾಂಪಲ್ ಉಪೇಂದ್ರ ಅವ್ರ ಅಣ್ಣನ ಪಾತ್ರ ಮಾಡಿದೆ ಕಬ್ಜಾದಲ್ಲಿ.
ಅದು 5-6 ಸೀನ್ ಬಂದರೂ ನಿಮಗೆ ಮನಸ್ಸಿನಲ್ಲಿ ನಿಲ್ಲುವಂಥ ಪಾತ್ರ. ನಿಶಬ್ದದಲ್ಲಿ ಮಾಡಿದೆ ವಿಷ್ಣು ಸರ್ ಜೊತೆಗೆ, ಅದೊಂದು ವಿಲನ್. ನಾನು ಹೇಳ್ತಿರೋದು 20 ವರ್ಷದ ಹಿಂದಿನ. ಮೂಡಲ ಮನೆ ಮಾಡಿದೆ, ಇದು ಪುಟ್ಟಗೌರಿ ಮದುವೆ ಮಾಡಿದ್ವಿ, ಆಮೇಲೆ ಮನಸಾರೆ ಅಂತ ಒಂದು ಮಾಡಿದೆ, ನಂದೇ ಸೀರಿಯಲ್ಗಳು ಸಂಗೊಳ್ಳಿ ರಾಯಣ್ಣ ಮಾಡಿದೆ. ನೀವು ಎಲ್ಲ ಪಾತ್ರಗಳನ್ನು ನಾನು ಎಂಟೈರ್ ಜರ್ನಿನ ಗಮನಿಸಿದರೆ ಪ್ರತಿಯೊಂದು ಪಾತ್ರಕ್ಕೂ ವಿಭಿನ್ನವಾದ ಬ್ಯಾಕ್ಡ್ರಾಪ್ ಇರುವಂಥದ್ದನ್ನೇ ಮಾಡಿರೋದು. ಗೆಟಪ್ ಆಗಿರ್ಬೋದು, ವೇಷಭೂಷಣ ಆಗಿರ್ಬೋದು, ಅಥವಾ ವಸ್ತ್ರಾಲಂಕಾರ ಆಗಿರ್ಬೋದು, ಎಲ್ಲದರಲ್ಲೂ ನೀವು ಡಿಫ್ರೆಂಟ್ ಆಗಿರೋ, ಇಲ್ಲಾಂದರೆ ನೀವು ಇಂಡಸ್ಟ್ರಿಯಲ್ಲಿ ಅಷ್ಟು ವರ್ಷ ಇರೋಕ್ಕಾಗಲ್ಲ. ಖಂಡಿತ ಸರ್, ಖಂಡಿತ. ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಚೂಸಿಂಗ್ ಕ್ಯಾರೆಕ್ಟರ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಸೊ ನಾನು ಅದಕ್ಕೂ ಭಾಳ ಪರ್ಟಿಕ್ಯುಲರ್ ಆಗಿದ್ದೀನಿ. ಸೊ ಅದಕ್ಕೆ ನಾನು ವೇಟ್ ಮಾಡಿ ಈ ಒಂದು ಪಾತ್ರಕ್ಕೆ ಹೂ ಹೊಂದಿದ್ದು. ಮತ್ತು ಪಾತ್ರದ ಅದರದ್ದು ಓವರಾಲ್ ಇದು ಇದೆಲ್ಲ ಜರ್ನಿ, ಡೈರೆಕ್ಟರ್ ಹ್ಯಾಸ್ ಡನ್ ಅ ವಂಡರ್ಫುಲ್ ಜಾಬ್. ನೀವು ಫಿಲ್ಮ್ ನೋಡಿರ್ಬೋದು, ಸಾರಿ ಶಾರ್ಟ್ಗಳು, ನೀವು ಯಾವ ಕಮರ್ಷಿಯಲ್ ಫಿಲ್ಮ್ಗಿಂತೂ ನಿಮ್ಗೆ ಕಡಿಮೆ ಇಲ್ಲ. ಆ ಮ್ಯೂಸಿಕ್ ಆಗಿರ್ಬೋದು, ಎಡಿಟಿಂಗು, ಕ್ಯಾಮ್ರಾ ವರ್ಕ್, ನೀವು ಟೋಟಲ್ ಬ್ಯೂಟಿಫುಲ್ ಪ್ಯಾಕೇಜ್. ನಿಮ್ಗೆ ಸೀರಿಯಲ್ ಅನ್ನೋ ಭಾವನೆ ಬರೋದೇ ಇಲ್ಲ ಇದು. ಸೊ ಇದು ಎಂಟೈರ್ ಇದೆ, ಬರೀ 10 ಎಪಿಸೋಡು 5 ಎಪಿಸೋಡ್ ಅಲ್ಲ, ಎಂಟೈರ್ ಧಾರಾವಾಹಿನ ಆ ರೀತಿ ಮಾಡಿದ್ದಾರೆ ಅವರು. ಆ್ಯಂಡ್ ಪ್ರೊಡ್ಯೂಸರ್ ಇಸ್ ಗುಡ್ ಆಫ್ ಫ್ರೆಂಡ್, ನನ್ನ ಶ್ರೀನಿಧಿ ಅವರು. ಸೊ ಹೀಗಾಗಿ ನನಗೆ ತುಂಬ ಕಂಫರ್ಟೇಬಲ್ ಆಗಿ ಮಾಡ್ತಾ ಇದ್ದೀನಿ. ಇಟ್ಸ್ ವೆರಿ ನೈಸ್. ಎಸ್ ಸರ್, 4 ಬಾರಿನೋ 6 ಬಾರಿನೋ ಎಲೆಕ್ಷನಲ್ಲಿ ವಿನ್ ಆಗಿದ್ದೀರಾ. ಹೆಂಗೆ ಜನರನ್ನೆಲ್ಲ ಹಿಡಿದಿಟ್ಕೊಂಡಿದ್ರಿ ಅಂತ? ನಮ್ಮ ಇಂಡಿಯನ್ ಎಲೆಕ್ಷನ್ ಇದರಲ್ಲಿ ಕೆಲವೊಂದು ಯಶಸ್ವಿ ಸೂತ್ರಗಳಿವೆ. ಅದಕ್ಕೆ 70 ವರ್ಷ ಕೆಲವೊಬ್ಬರು ನಮ್ಮನ್ನು ಆಳಿದರು, ನಮ್ಮ ದೇಶನ. ಕೊನೆಗೆ ಈಗ ಏನಾಗಿದ್ದಾರೆ ಗೊತ್ತು. ಸೊ ಯಾವುದೇ ದಡ್ಡತನ, ಯಾವುದೇ ಮೂರ್ಖತನ, ಯಾವುದೇ ಒಂದು ಅಹಂಕಾರತನಕ್ಕೆ ಒಂದು ಕೊನೆ ಇದ್ದೇ ಇರುತ್ತೆ, ಆಯಿತಾ? ಸೊ ಅವನು ದೇವರಾಜ್ ಚಕ್ರವರ್ತಿ, ಅವನು ಎಷ್ಟೇ 25 ವರ್ಷದಿಂದ ಮಾಡ್ಕೊಂಡು ಬಂದರೂ ಬದಲಾವಣೆಯನ್ನು ಯಾರೂ ತಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಅವಳೇ ಲಲಿತಾ, ಬದಲಾವಣೆಗೆ ಇನ್ನೊಂದು ಹೆಸರು ಲಲಿತಾ. ಅವಳು ಯಾವ ರೀತಿ ಟಕ್ಕರ್ ಕೊಡ್ತಾಳೆ, ನೀನು ಎಷ್ಟೇ ಬುದ್ಧಿ ಇದ್ದರೂ ಆ ಚಿಕ್ಕ ಹುಡುಗಿಯಲ್ಲಿರೋ ಪ್ರಬುದ್ಧತೆ, ಅವಳಲ್ಲಿರೋ ಒಂದು ಛಾತಿ, ಯಾವ ರೀತಿ ಟಕ್ಕರ್ ಕೊಟ್ಕೊಂಡು ಅವನಿಗೆ ಮುಂದೆ ಬರ್ತಾಳೆ ಅಂತ ಅನ್ನೋದಕ್ಕೆ ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ. ಎಸ್ ಸರ್, 6 ವರ್ಷ ನೀವು ಆಳ್ವಿಕೆ ಮಾಡಿ ಯಾಕೆ ಮಗನ ಕೈಗೆ ಒಪ್ಪಿಸ್ಬೇಕು ಅಂತ ಅನ್ನಿಸ್ತು ಸರ್? ಮಕ್ಕಳಿಗೊಂದು ಭವಿಷ್ಯ ಬೇಕಲ್ಲ, ಅವನಿಗೆ ಇಷ್ಟ ಇದೆಯೋ ಇಲ್ವೋ. ಎಲ್ಲ ಅಪ್ಪಂದರು ಅಮ್ಮಂದರು ತನ್ನ ಮಗಳು ತನ್ನ ಮಗ ಈ ರೀತಿ ಆಗಬೇಕು ಆ ರೀತಿ ಆಗಬೇಕು ಅನ್ನೋದು ಮೊದಲಿಂದ ಕನಸ್ಕೊಂಡಿರ್ತಾರೆ. ಈಗಿನ ಕಾಲದಲ್ಲಿ ಅದು ಆಗಲ್ಲ, ಒಪ್ಕೋತೀನಿ. ಈಗಿನ ಪ್ರೆಸೆಂಟ್ ಜನ್ರೇಷನಲ್ಲಿ ಈಗ ಅವ್ರು 5th 6th ಬರ್ತಿದ್ದಾಗನೇ ನಾನು ಇದಾಗಬೇಕು, ಪೈಲಟ್ ಆಗಬೇಕು, ಕೃಷಿ, ಎಲ್ಲದೂ ಅವರೇ ಡಿಸೈಡ್ ಮಾಡ್ಕೊಂಬಿಟ್ಟಿರ್ತಾರೆ. ಅಷ್ಟು ಪ್ರಬುದ್ಧತೆ ಇದೆ ಈಗಿನ ಮಕ್ಕಳಿಗೆ. ಆದರೆ ಇಲ್ಲಿ ನನ್ನ ಮಗ ನನ್ನ ಥರನೇ ಆದರೆ ಮುಂದೆ ಆ ಒಂದು ವಂಶ ಪಾರಂಪರಿಕವಾದಂಥ ಒಂದು ಈ ರಾಜಕೀಯ ಬಿಸ್ನೆಸ್ ಈಗಿದು. ಸೊ ಅದನ್ನು ನಡೆಸ್ಕೊಂಡು ಹೋಗಬೇಕು, ಊರಿಗೆ ಒಳ್ಳೆ ಹೆಸರು ತೊಗೊಂಬರ್ಬೇಕು, ಮತ್ತು ನಮ್ಮ ತರುವಾತ ಅವನೇ ಇಡೀ ಹಳ್ಳಿಗೆ ಯಜಮಾನ ಆಗಬೇಕು ಅನ್ನೋದು ಒಂದು ಈ ಪಾತ್ರಕ್ಕಿರುವಂಥ ಒಂದು ಆಶಯ. ಸೊ ಅದಕ್ಕೆ ಮಗನ್ನ ಪ್ರಮೋಟ್ ಮಾಡಬೇಕು ಅಂತ. ಎಸ್ ಸರ್, ನಿಮ್ಮ ಒಂದು ಬ್ಯುಸಿಯೆಸ್ಟ್ ಶೆಡ್ಯೂಲಲ್ಲಿ ಹೆಂಗೆ ಸರ್ ಎಲ್ಲದಕ್ಕೂ ಟೈಮ್ ಕೊಡ್ಕೊಂಡು ಮಾಡ್ಕೊಂಡು ಹೋಗೋಕ್ಕಾಗ್ತಾ ಇದೆ ಅನ್ನುವಂಥದ್ದು? ನಿಮಗೆ ಯಾವುದೇ ಪ್ರೊಫೆಷನ್ ಆಗಲಿ, ಜರ್ನಲಿಸಮ್ ಆಗಿರ್ಬೋದು, ನಿಮ್ಮ ಮೀಡಿಯಾ ಆಗಿರ್ಬೋದು, ನಟ, ಬ್ಯುಸಿ ಇದ್ದೀರಾ ಅಂದರೆ ಅದೇ ಒಂದು ದೊಡ್ಡ ಏನೋ ಕೊಡುಗೆ ದೇವ್ರದ್ದು, ನಮ್ದಲ್ಲ. ಸೊ ನಾವು ಯಾವಾಗಲೂ ಪ್ಯಾಷನ್, ಒಂದು ಇಂಟ್ರೆಸ್ಟ್ ಇದೆಯಲ್ಲ, ಒಂದು ನನ್ನ ಮಕ್ಕಳೇ ಕೇಳ್ತಾರೆ. ಇನ್ನು ನಾನು ಹೇಳ್ತಿರೋದು ನಿಜ ಜೀವನದಲ್ಲಿ, ಇನ್ನೂ ನೀನು ಅದೇ ಪ್ಯಾಷನ್ ಇಟ್ಕೊಂಡು ಇಂಟ್ರೆಸ್ಟ್ ತೊಗೊಂಡು ಬೆಳಗ್ಗೆಲ್ಲ ಕಾಸ್ಟ್ಯೂಮ್ಸ್ ರೆಡಿ ಮಾಡಿಕೊಂಡು ಕರೆಕ್ಟ್ ಹೋಗಿ ಮತ್ತೆ ಇಡೀ ದಿವಸ ಅಲ್ಲಿ ಕೆಲಸ ಮಾಡಿ, ಏನು ಇನ್ನೂ ಅಷ್ಟೇ ಇಂಟ್ರೆಸ್ಟ್ ಇದೆಯಾ ಮೊದಲು ಬಂದದ್ದು ಅಂತ? ನಾನು ಅದಕ್ಕಿಂತ ಜಾಸ್ತಿ ಆಗಿದೆ ಅಂತ ಹೇಳ್ತೀನಿ. ಯಾಕಂದರೆ ನೀವು ನಮ್ಮ ಕರ್ನಾಟಕದ ಜನತೆ ಹಳ್ಳಿಯಲ್ಲೂ ಇವತ್ತು ಮನೆಗೆ ಕರ್ಕೊಂಡು ಹೋಗಿ, ಅಡುಗೆ ಮನೆಗೆ ಕರ್ಕೊಂಡೋಗಿ ಊಟ ಹಾಕಿ ನಮ್ಮನ್ನು ಪ್ರೀತಿಸಿ ಅಷ್ಟು ಪಾತ್ರಗಳನ್ನು ಪೋಷಿಸಿದ್ದಾರೆ. ನಾವು ಮಾಡಿರಬಹುದು, ಬಟ್ ಅಷ್ಟು ಅವರು ಅದನ್ನು ಅರಗಿಸ್ಕೊಂಡು ಒಪ್ಪಿಗೆ ಸ್ವೀಕಾರ ಮಾಡಿ ನಮ್ಮನ್ನು ಬೆಳೆಸಿದ್ದಾರೆ. ನಿಮ್ಗೆ ಇದಕ್ಕಿಂತ ಇನ್ನು ಈ ಪ್ರೊಫೆಷನ್ಗೆ ಬಿಟ್ಟರೆ ಇನ್ನು ಯಾವುದಕ್ಕಿದೆ ರೀ? ಕ್ರಿಕೆಟ್ ಸ್ಪೋರ್ಟ್ಸದು ಇದೆ, ರಾಜಕೀಯದಿದೆ, ಬಟ್ ನಟನಿಗೆ ಅವ್ನು ದಿನ ತಮ್ಮ ಮನೇಲಿ ಬಂದು ಅವ್ನು ಪ್ರೀತಿಸೋ ಲೆವೆಲಿಗೆ ಬೆಳೆಸ್ಕೊಂಡು ಹೋಗಿರ್ತೀವಿ. ಸೊ ಹೀಗಾಗಿ ನನಗೆ ಯಾವತ್ತೂ ಎನರ್ಜಿ ಕಡಿಮೆ ಆಗಿದೆ ಅಥವಾ ಇಂಟ್ರೆಸ್ಟ್ ಇಲ್ಲ ಅಂತ ಇಲ್ಲೇ ಇಲ್ಲ. ಅದಾದ ದಿವಸ ನೀವು ಇರಲ್ಲ ಈ ಇಂಡಸ್ಟ್ರಿಯಲ್ಲಿ. ದಿಸ್ ಇಸ್ ದ ಫಂಡ. ಅಂದರೆ ನಿಮಗೆ ಫೈನಲ್ ಇಷ್ಟೇ, ಯಾವತ್ತೂ ಯು ಶುಡ್ ನಾಟ್ ಲೂಸ್ ದ ಇಂಟ್ರೆಸ್ಟ್. ಅದಿನ್ನೂ ಹೆಚ್ಚಾಗಬೇಕೇ ವಿನ ನಾನು ಇನ್ನೂ ತುಡಿತಾ ಇರಬೇಕು. ನಾನು ಅಯ್ಯೋ ಈ ಥರದ ಪಾತ್ರ, ಈಗ ನಾನು ಈ ಪಾತ್ರ ಸಾಲ್ಟ್ ಆ್ಯಂಡ್ ಪೆಪ್ಪರ್ನ ಮಾಡೇ ಇರಲಿಲ್ಲ,
ಅಂದರೆ ಗ್ಲಾಮರ್ ಅದು ಇದು ಎಲ್ಲ ಈ ಸಾಲ್ಟ್ ಆ್ಯಂಡ್ ಅದಕ್ಕೆ ನಿಮಗೆ ಅದು ಬೇರೆ ಥರ ಪುರಾಣಿಕ ಕಾಣ್ತಿದೆ ಅಲ್ಲಿ. ಹೌದು ಹೌದು ನಾನು ಮಾಮೂಲಿ ಗಡ್ಡ ಬಿಟ್ಕೊಂಡು ಇದು ಮಾಡಿದರೆ ನಿಮಗೆ ಅಷ್ಟು ಅನ್ನಿಸ್ತಿರ್ಲಿಲ್ಲ. ಖಂಡಿತ ಸರ್. ಸೊ ಆಮೇಲೆ ಇದನ್ನು ಲೈಟಾಗಿ ಏನು ಇದು ಮಾಡಿದೆ ಮ್ಯಾನ್ರಲಿಸಮ್, ಅದಕ್ಕೆ ಪಾತ್ರದಲ್ಲಿ ಒಂದು ವಿಶೇಷತೆ ಕಾಣುತ್ತೆ. ಸೊ ನನ್ನ ತಿಳಿದ ಮಟ್ಟಿಗೆ ನಾನು ಪ್ರಾಬಬ್ಲಿ ಇಂಟ್ರೆಸ್ಟ್ ಆ್ಯಂಡ್ ಪ್ಯಾಷನ್ ಕಳ್ಕೊಳ್ಳೋಂಗಿಲ್ಲ ಅಂತ ನನ್ನ. ಎಸ್ ಸರ್, ಮನೇಲಿ ಈ ಪಾತ್ರವನ್ನ ನೋಡಿ ನಿಮ್ಮ ನಿಜ ಜೀವನದ ಪತ್ನಿ ಆಗಿರ್ಬೋದು, ನಿಮ್ಮ ಮಕ್ಕಳಾಗಿರ್ಬೋದು ಏನು ಹೇಳಿದ್ರು ಅನ್ನುವಂಥದ್ದು? ಅವ್ರು ಯಾರೂ ನೋಡಿಲ್ಲ ಇನ್ನೂ ನೋಡಿಲ್ಲ. ನಾನು ಅಂದರೆ ನಮ್ದು ಒಂದು ಇರುತ್ತೆ ಚಾನಲ್, ಅವರು ಪ್ರೋಮೋ ಬಿಡೋವರೆಗೂ ನಾವು ನಮ್ಮ ಪಾತ್ರನ ನಾನು ವಿಶೇಷವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಲ್ಲ. ಈಗ ಇದು ಪ್ರೆಸ್ ಮೀಟ್ ಆಯಿತು, ಈಗ ನೀವೆಲ್ಲ ಹಾಕ್ತೀರಾ. ಸೊ ಇನ್ನು ಮೇಲೆ ನಾನು ಅದನ್ನು ಪ್ರಮೋಷನ್ ಶುರು ಮಾಡ್ತೀನಿ. ಬಟ್ ನಾನು ಕೆಲವೊಂದು ಫೋಟೋದನ್ನು ಮನೆಯಲ್ಲಿ ತೋರಿಸಿದ್ದೀನಿ. ಮಕ್ಕಳೇ ತುಂಬ ಖುಷಿ ಪಟ್ಟಿದ್ದಾರೆ. ಮತ್ತು ನಿಮ್ಮ ಜೀಪ್ ಸೀನ್ ನೋಡಿದ್ರಲ್ಲ, ಅದು ಇನ್ನೂ ಹೆಚ್ಚಿಗೆ ಇದೆ. ಅದ್ರದ್ದು ಒಂದು 2-3 ಪ್ರೊಡ್ಯೂಸರ್ ಫೋಟೋ ತೆಗೆದಿದ್ರು. ಆಮೇಲೆ ರಾವಣ ದಹನದ್ದು ಮೊನ್ನೆ ತೋರಿಸಿದೆ ಮಕ್ಕಳಿಗೆ, ಅವರೇ ಕಳೆದು ಹೋದ್ರು. ಅಂದರೆ ತುಂಬ ಖುಷಿಪಟ್ಟರು, ಚೆನ್ನಾಗಿ ಕಾಣ್ತಿದ್ಯಾ ಅಂತಂತ. ಸಾಕಲ್ಲ ಅಷ್ಟು. ಖಂಡಿತ ಸರ್, ಸಾಕು. ನಿಜ ಜೀವನದ ಸುನಿಲ್ ಅವರಿಗೆ ಮತ್ತೆ ಈ ಪಾತ್ರದಲ್ಲಿರುವಂಥವರಿಗೆ ಎಷ್ಟು ವ್ಯತ್ಯಾಸ ಇದೆ ಅನ್ನುವಂಥದ್ದು ಸರ್? ಅದೇ ರೀತಿ ಇದರ ಅಥವಾ ಫುಲ್ ವ್ಯತ್ಯಾಸ ಇದೆಯಾ ಅನ್ನುವಂಥದ್ದು? ಅಜಗಜಾಂತರ ಸಂಬಂಧನ ಇಲ್ಲ. ನಾನು ನಿಜ ಜೀವನದಲ್ಲಿ ತುಂಬ ಹಂಬಲ್ ಆಗಿದ್ದೀನಿ, ಎಲ್ಲರನ್ನೂ ಪ್ರೀತಿಸ್ತೀನಿ, ಪ್ರತಿಯೊಬ್ಬರನ್ನು ಮಾತು ತಗೊಂಡು ಅಂದರೆ ಗಣನೆಗೆ ತಗೊಂಡು ತುಂಬ ಫ್ರೆಂಡ್ಲಿ ಆಗಿರ್ತೀನಿ. ಈ ಇಷ್ಟು ವರ್ಷದಲ್ಲಿ ನೀವು ಯಾರೇ ಇಲ್ಲಿ ಬಂದಿರೋದು ನೋಡು, ಚಿಕ್ಕವರಾಗಲಿ ದೊಡ್ಡವರಾಗಲಿ, ಗೌರವದ ವಿಷಯ ಬಂದಾಗ ಅಷ್ಟೇ ರೆಸ್ಪೆಕ್ಟ್ ಎಲ್ಲ ಕೊಟ್ಟಿದ್ದು ಮಾಡ್ತೀನಿ. ಬಟ್ ಇಲ್ಲಿ ಈ ಪಾತ್ರ ಆ್ಯಟಿಟ್ಯೂಡು, ಸಿಕ್ಕಾಪಟ್ಟೆ ಆ್ಯಟಿಟ್ಯೂಡ್, ಸಂಬಂಧನೇ ಇಲ್ಲ. ಬಟ್ ಅಂದರೆ 2 ಡಿಫ್ರೆಂಟ್ ಇದು. ಹೌದು ಸರ್, ಕಲಾವಿದರಿಗೆ ಅದೇ ಯಾವ್ದು ಕೊಟ್ಟರು ಕೂಡ ಮಾಡ್ತೀವಿ ಅನ್ನುವಂಥ ಜಲ ಇದೆಯಲ್ಲ ಸರ್. ಎಸ್, ನಿಮ್ಮನ್ನು ನೋಡಿ ತುಂಬ ಕಲ್ತ್ಕೊಳ್ಳೋದು ನಾವಿದೆ ಸರ್. ಎಸ್, ಕೊನೆಯದಾಗಿ ಇದೆ ಡಿಸೆಂಬರ್ 8ನೇ ತಾರೀಕು ನಿಮ್ಮ ಸೀರಿಯಲ್ ಬರ್ತಾ ಇರುವಂಥದ್ದು ಸರ್. ಏನು ಹೇಳಕ್ಕೆ ಇಷ್ಟಪಡ್ತೀರಾ ವೀಕ್ಷಕರಿಗೆ ಅನ್ನುವಂಥದ್ದು? ಇದು ಮಾಮೂಲಿ ಅಳಮುಂಜಿ ಹೀರೋಯಿನ್ ಸೀರಿಯಲ್ ಅಲ್ಲ, ಅತ್ತೆ ಸೊಸೆ ಸೀರಿಯಲ್ ಅಲ್ಲ, ಬರೀ ಮಹಿಳೆಯರಿಗೆ ಮಾಡಿದ್ದಲ್ಲ. ಸರ್ವ ಜನ ಅಂದರೆ ಸರ್ವೇ ಜನ ಸುಖಿನೋ ಭವಂತು, ಸರ್ವರಿಗೂ ಮಾಡಿರುವಂಥ ಒಂದು ಇದು ಸೀರಿಯಲ್. ಸೊ ಇಲ್ಲಿ ನಿಮಗೆ ಒಂದು ಚಿಕ್ಕ ಮಗುವಿಂದ ಹಿಡಿದು ಹೀರೋಯಿನ್ 18 ವರ್ಷದ ಯುವತಿ ಮತ್ತು ದೊಡ್ಡವರಿಗೆ, ಏಜ್ ಆದವ್ರಿಗೆ, ನಮ್ಮ ತಾಯಿ ಇದ್ದಾಳೆ ಇದರಲ್ಲಿ, ಅದನ್ನು ನೋಡಿದ್ರಲ್ಲ, ತುಂಬ ಬ್ಯೂಟಿಫುಲ್. ಆ ಏಜ್ ಅಂದರೆ ಮಗನ ಮೇಲಿನ ಅಷ್ಟು ವಯಸ್ಸಾದರೂ ಮಗನ ಮೇಲಿನ ಪ್ರೀತಿ ಅವನೇ ಹಂಗಿರಬೇಕು ಅಂತ ಆ ತಾಯಿ ಡಿಸೈಡ್ ಮಾಡ್ತಾಳೆ. ಇದರಲ್ಲಿ ನೋಡಿಲ್ಲ ಅನ್ಸುತ್ತೆ. ಅಂದರೆ ಎಲ್ಲ ವಿಭಿನ್ನವಾದ ಎಲ್ಲ ವರ್ಗದ ಎಲ್ಲ ವಿಭಾಗದ ಜನರು ನೋಡಬೇಕು. ವಿಶೇಷವಾಗಿ ಮಹಿಳೆಯರಿಗಂತೂ ನಾವು ಮಾಡೇ ಸೀರಿಯಲ್ ಇರೋದೇ ಅವರಿಗೆ. ಪುರುಷರು ಮಕ್ಕಳು ನೋಡಿ ನಿಮ್ಗೆ 9:30 ಸ್ಲಾಟ್ ಇದೆ ಅಲ್ಲ, ಇಟ್ಸ್ ವೆರಿ ಕಾಂಪಿಟೇಟಿವ್ ಸ್ಲಾಟ್. ಸೊ ನಾವು ಇವತ್ತಿನ ನೋಡಿದ ಮೇಲೆ ನಾವು ಗೆಲ್ತೀವಿ ಅಂತ ನಾವು ತೋರಿದು ಬಂದಿದೆ. ದಯವಿಟ್ಟು ನೋಡಿ, ಹರಸಿ, ಇಡೀ ಕುಟುಂಬಕ್ಕೆ, ನಮ್ಮ ಚಕ್ರವರ್ತಿ ಕುಟುಂಬದ್ದೇನು ಇದು ಇದೆ, ಎಲ್ರಿಗೂ ಸಕ್ಸಸ್ ಮಾಡಿ ಅಂತ ಕೇಳ್ಕೊತೀನಿ. ಖಂಡಿತ ಸರ್. ಇನ್ನು ನಿಮ್ಮನ್ನ ಮಾತಾಡ್ಸಕ್ ಬರ್ಬೇಕಾ? ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳೇ ಮಾತಾಡಿಸ್ತಾರೆ ಅನ್ಸುತ್ತೆ ಇನ್ನೊಂದಷ್ಟು ಜನ. ನಮಗೆ ಬಿಗಿನಿಂಗ್ ಅದನ್ನು ಏನೋ ಒಂದು ಮಾಡಬೇಕು ಸ್ಪೆಷಲ್ ಆಗಿ ಅಂತ ಅನ್ಕೋತಾ ಇದ್ವಿ. ಏನು ಅಂತಂದಾಗ ಒಂದು 2-3 ಬೇರೆ ಬೇರೆ ಥರ ಅಂದ್ಕೊಂಡ್ವಿ. ಕೊನೆಗೆ ಇದು ಈ ಲೆವೆಲಿಗೆ ಕ್ಲಿಕ್ ಆಗತ್ತೆ ಅಂತ ನಾನು ಈ ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲರ ಬಾಯಲ್ಲೂ ಅದೇ ಇರೋದು. ಹೌದು, ಅಂದರೆ ಹೇಳಿದ ರೀತಿ. ಖಂಡಿತ. ಸೊ ಹೀಗಾಗಿ ನನಗೆ ಅದು ಸಡನ್ನಾಗಿ ಆಗಿದ್ದು, ಬಟ್ ತುಂಬ ಪರಿಣಾಮ ಬೀರಿದೆ ಅಂತ ಅಂದ್ಕೋತೀನಿ. ಸರ್ವೇ ಜನ ಸುಖಿನೋ ಭವಂತು. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೆ ಇನ್ನೊಂದು ಯಾವುದಾದ್ರೂ ಸೀರಿಯಲ್ಗಳಲ್ಲಾಗಿರ್ಬೋದು ಈ ಸಕ್ಸಸ್ ಅಲ್ಲಿ ಮೀಟ್ ಆಗೋಣ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಸುನಿಲ್ ಸರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಐಶ್ವರ್ಯ ಕೂಡ, ಸ್ಪೀಡ್ ಪ್ಲಸ್ ಕರ್ನಾಟಕ, ಬೆಂಗಳೂರು.